ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲಾದ್ರೂ ಇದಾರಾ? ಅದನ್ನೊಂದು ದೊಡ್ಡ ಕಾಂಟ್ರವರ್ಸಿ ಮಾಡಿಬಿಡ್ಬೇಕು. ಯಾವುದಾದ್ರೂ ಕೇಸಲ್ಲಿ ಅವ್ರನ್ನ ಫಿಟ್ ಮಾಡೋಕ್ಕಾಗತ್ತಾ? ಆಗಂಗಿದ್ರೆ ಪೊಲೀಸರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಮಾಡಿಸ್ಬಿಡ್ಬೇಕು. ಒಟ್ನಲ್ಲೇನು ದರ್ಶನ್ ಇಮೇಜ್ ಡ್ಯಾಮೇಜ್ ಆಗಬೇಕು. ಯಾವಾಗಲೂ ದರ್ಶನ್ ಒಂದಲ್ಲ ಒಂದು ಕಾಂಟ್ರವರ್ಸಿಲಿ ಇರಬೇಕು. ದರ್ಶನ್ ಬದೇ ಇದೇ ಆಯ್ತಲ್ಲಪ್ಪ ಅಂತ ಜನ ಮಾತಾಡೋ ಹಂಗೆ ಮಾಡಬೇಕು. ಇಂಥದ್ದೊಂದು ಅನುಮಾನ ಇತ್ತು ಅಭಿಮಾನಿಗಳಿಗೆ, ಬಟ್ ಅದು ಕನ್ಫರ್ಮ್ ಆಗೋಗಿದೆ. ಕಾರಣ ಏನು? ರಾಕ್ಲೈನ್ ವೆಂಕಟೇಶ್ ನಿನ್ನೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಹೇಳಿಕೆ ಕೊಡೋದಕ್ಕೆ ಹಾಜರಾದಾಗ ಅದಾದ್ಮೇಲೆ ಮೀಡಿಯಾಗಳ ಮುಂದೆ ಹೇಳಿದ ಮಾತು. ಇದನ್ನ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನು ಅನ್ನೋದು ಗೊತ್ತಿದೆ. ಇಂಟೆನ್ಷನಲಿ ದರ್ಶನ ಸಿಗಾಕ್ಸೋಕೆ ಹಿಂಗೆ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಗೊತ್ತು, ಅದನ್ನ ನಾವು ಹೆಂಗೆ ಕೌಂಟ್ರ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಹಾಗಿದ್ರೆ ಯಾರದು ದರ್ಶನ್ ಟಾರ್ಗೆಟ್ ಮಾಡ್ತಿರೋದು? ಸಿನಿಮಾ ಇಂಡಸ್ಟ್ರಿ ಅವರ ಅಥವಾ ರಾಜಕೀಯದಿಂದ ಏನಾದರೂ ಹಂಗಾಗ್ತಾ ಇದೆಯಾ? ಆಬ್ವಿಯಸ್ಲಿ ಈ ಪೊಲಿಟಿಕಲ್ ಪವರ್ ಇದೆಯಲ್ಲ, ಅದನ್ನು ನೀವು ತಳ್ಳಿ ಹಾಕೋಕ್ಕಾಗದೇ ಇಲ್ಲ. ಯಾಕೆ ಹೇಳಿ? ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಇವ್ರಿಗೆ ಏನೇ ಮನಸ್ತಾಪ ಇದ್ರು, ಅವ್ರ ಫಿಲಮಲ್ಲಿ ಇವ್ರಿಗೊಂದು ಕೌಂಟರ್ ಡೈಲಾಗು ಅಥವಾ ಇವ್ರ ಫಿಲಮಲ್ಲಿ ಅವ್ರಿಗೊಂದು ಕೌಂಟರ್ ಡೈಲಾಗು, ಅದು ಅಲ್ಲಿಗೆ ಮುಗ್ದೋಗುತ್ತೆ ರೀ. ಮತ್ತೆ ಒಂದೇ ಸ್ಟೇಜ್ ಮೇಲೆ ಇಬ್ಬರು ಒಟ್ಟಿಗೆ ಸಿಕ್ಕಿದಾಗ ಹೆಗಲ ಮೇಲೆ ಕೈ ಹಾಕ್ತಾರೆ. ಕಲಾವಿದರು ಅಂದರೆ ಹಾಗೇನೆ. ಸೊ ಇಂಡಸ್ಟ್ರಿಯವ್ರು ಯಾರು ಈ ಹಂತಕ್ಕೆ ಹೋಗಿ ಟಾರ್ಗೆಟ್ ಮಾಡಿ ದರ್ಶನ್ರ ಮುಗಿಸ್ಬೇಕಂತೆಲ್ಲ ಯೋಚನೆ ಮಾಡಲ್ಲ. ಬಟ್ ಪೊಲಿಟಿಕಲಿ ಹಂಗಿರಲ್ಲ. ಯಾಕೆ ಪೊಲಿಟಿಕಲಿ ಮಾತಾಡ್ತಾ ಇದ್ದೀನಿ ಅಂದರೆ, ದರ್ಶನ್ ಪೊಲಿಟಿಕಲಿ ಒಂದಷ್ಟು ಕ್ಯಾನ್ವಾಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಈಗ ನೀವು ಸಲ ಮಂಡ್ಯ ಲೋಕಸಭಾ ಎಲೆಕ್ಷನ್ ನೋಡಬಹುದು. ಈ ಸಲ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಹೋಗಿ ಅವ್ರು ಪ್ರಚಾರ ಮಾಡಿದ್ರು. ಒಂದು ಪಕ್ಷದ ಪರವಾಗಿ ಅವ್ರು ಯಾವತ್ತೂ ಮಾಡಿಲ್ಲ. ಕ್ಯಾಂಡಿಡೇಟ್ ಅವ್ರಿಗೆ ಆಪ್ತರಿದ್ದಾರಾ, ಬೇಕಾ, ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ಬರ್ತಾರೆ. ಆಮೇಲೆ ಅವ್ರು ಪ್ರಚಾರ ಮಾಡಿರೋ ಅಷ್ಟು ಕ್ಷೇತ್ರಗಳಲ್ಲಿ ಇದುವರೆಗೂ ಅದೇ ಅಭ್ಯರ್ಥಿಗಳು ಗೆದ್ದಿರೋದೆ. ಸೊ ಅವ್ರ ಫ್ಯಾಕ್ಟರ್ ಮೇಜರಾಗಿ ವರ್ಕ್ ಆಗುತ್ತೆ ಅನ್ನೋದು ಪಾಲಿಟಿಷಿಯನ್ಸ್ಗೂ ಗೊತ್ತಿದೆ. ಈ ಕಾರಣಕ್ಕೇನಾದರೂ ಅದೇ ಹಳೆಯ ದ್ವೇಷ ಇನ್ನೂ ಅವ್ರ ಮೇಲೆ ಮುಂದುವರಿತಾ ಇದೆಯಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗ ಅಥವಾ ಇತ್ತೀಚೆಗೆ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿಲಿ ಕಾಂಗ್ರೆಸ್ ಕಡೆಯಿಂದ ಉಮಾಪತಿ ಅವರು, ನಿರ್ಮಾಪಕ ಉಮಾಪತಿ, ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿ ಕ್ಯಾಂಡಿಡೇಟ್ ಆಗಿದ್ರು. ಅಲ್ಲೂ ಅವ್ರು ಸೋಲ್ಬೇಕಾಯ್ತು. ದರ್ಶನ್ ಅಲ್ಲೂ ಹೋಗಿ ಪ್ರಚಾರ ಮಾಡಿದ್ರು. ಹೀಗೆ ಸಾಕಷ್ಟು ಕಡೆಗಳಲ್ಲಿ. ಮತ್ತು ಇತ್ತೀಚೆಗೆ ರಾಬರ್ಟ್ ಸಿನಿಮಾ ಆದಮೇಲೆ ಒಂದು ಸೆಟಲ್ಮೆಂಟು, ಪೇಮೆಂಟು ವಿಚಾರಕ್ಕೆ ಅವರಿಬ್ಬರ ನಡುವೆ ಯಾವ ರೀತಿ ವೈಮನಸ್ಯ ಬಂತು ಅದೊಂದು ಕಡೆ ಇದೆ. ಮತ್ತು ಮಂಡ್ಯದಲ್ಲಿ ಪ್ರಚಾರ ಮಾಡಬೇಕಾದ್ರೆ ದರ್ಶನ್ ಮೇಲೆ JDS ಹೆಂಗೆ ಮುಗಿಬಿತ್ತು, ಏನೇನೆಲ್ಲ ಮಾತಾಡಿದ್ರು, ಅದನ್ನು ಎಷ್ಟು ದಿನ ಸಾಧಿಸ್ಕೊಂಬಂದ್ರು ಅನ್ನೋದು ಗೊತ್ತಿದೆ. ಈ ಕಾರಣಗಳಿಗೆ ದರ್ಶನ್ ಇನ್ನೂ ಟಾರ್ಗೆಟ್ ಆಗ್ತಿದ್ದಾರಾ? ಯಾವುದೋ ಒಂದು ಸಣ್ಣ ಇಶ್ಯೂ ಸಿಕ್ಕರೆ ಅದನ್ನು ದೊಡ್ಡದು ಮಾಡಿ ದರ್ಶನ್ರ ಸಿಗಾಕ್ಸ್ಬೋದಾ, ಫಸ್ಟ್ ಆ ಕೆಲಸ ಮಾಡಿ ಅನ್ನೋಂಗೆ ಯಾರಾದರೂ ಪೊಲಿಟಿಕಲ್ ಪ್ರೆಷರ್ ಆಗ್ತಿದ್ದಾರಾ? ವರ್ತೂರ್ ಸಂತೋಷ್ದು ಹುಲಿ ಉಗ್ರಿನ ಪೆಂಡೆಂಟು ಅದು ಒಂದು ಇಮೇಜ್ ವೈರಲ್ ಆಗ್ತಿದ್ದಂಗೆ ದರ್ಶನ್ ಹತ್ರನೂ ಇದೆ ಅಂತ ಅವ್ರದ್ದೊಂದು ಇಮೇಜ್ ವೈರಲ್ ಮಾಡ್ತಾರೆ. ಆಮೇಲೆ ಅದು ಒರಿಜಿನಲ್ ಅಲ್ಲಪ್ಪ ತಗೊಳ್ಳಿ ಅಂತ ಅವರು ಅರಣ್ಯ ಇಲಾಖೆಗೆ ಸಬ್ಮಿಟ್ ಮಾಡ್ತಾರೆ. ಆ ಕೇಸ್ ಕತೆ ಮುಗೀತು. ಅದಾದಮೇಲೆ ದರ್ಶನ್ರ ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟು, ಅಲ್ಲೊಬ್ರು ಮಹಿಳೆ ಕಾರ್ ನಿಲ್ಸಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ದರ್ಶನ್ ಮನೇಲೇ ಅಥವಾ ಆ ಬೆಂಗಳೂರಲ್ಲೇ ಇರಲ್ಲ. ಅವ್ರು ಸಾಕಿದ ನಾಯಿನ ಅವರ ಆಪ್ತ ಸಹಾಯಕ ವಾಕಿಂಗ್ ಕರ್ಕೊಂಬಂದಿದಾಗ ಆ ನಾಯಿ ಮಹಿಳೆ ಮೇಲೆ ಅಟ್ಯಾಕ್ ಮಾಡ್ತಂತೆ. ಆ ಕೇಸಲ್ಲಿ ದರ್ಶನ್ರನ್ನ ಆರೋಪಿ ಮಾಡಿದ್ರು. ಅದಕ್ಕೂ ದರ್ಶನ್ ಒಂದು ಸಮಜಾಯಿಷಿ ಕೊಡಬೇಕಾಯ್ತು. ಆ 2 ಕೇಸ್ ಆಯಿತು ಅಂತಿದ್ದಂಗೆ ಈಗ ಕಾಟೇರ ಸೆಲೆಬ್ರಿಟಿ ಶೋ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿಂದ ಊಟ ಸಿಕ್ಕಿಲ್ಲ ಅಥವಾ ಪಾರ್ಟಿ ಮಾಡಿರ್ಬೋದು, ತಪ್ಪೇನಲ್ಲ. 1 ಗಂಟೆ ಮೇಲೆ ಮಾಡಿದ್ದು ಅಲ್ಲಿದ್ದಿದ್ದು ತಪ್ಪು, ಹೌದು. ಆದರೆ ಅದನ್ನು ನೀವು ಕಸ್ಟಮರ್ನ ಕ್ವಶನ್ ಮಾಡೋಂಗಿಲ್ಲ. ಅವ್ರು ಗ್ರಾಹಕರು. ಪಬ್ ಯಾಕೆ ಓಪನ್ ಇಟ್ಟಿದ್ರಿ ಅಂತ ನೀವು ಅವ್ರನ್ನ ಕೇಳಬೇಕು. ಅಗೇನ್ ಜಗದೀಶ್ ಕೂಡ ಇಂಡಸ್ಟ್ರಿ ಅವರೇ, ನಿರ್ಮಾಪಕರೇ, ರಾಕ್ಲೈನ್ ವೆಂಕಟೇಶ್ರಿಗೂ ಭಾರಿ ಆಪ್ತರೆ. ಸೆಲೆಬ್ರಿಟಿ ಶೋ ಮುಗಿದ್ಮೇಲೆ ಊಟ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಬಂದ್ವಿ. ಇನ್ನೂ ಊಟ ಆಗಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ವಿ ಅಂತ. ಆದರೆ ಪೊಲೀಸರು ಹೇಳೋದು, ಮೊದಲು ಒಂದು ವಾರ್ನಿಂಗ್ ಕೊಟ್ಟೋದ್ವಿ, ಪಾರ್ಟಿ ಮಾಡ್ತಾ ಇದ್ರು, ಎಣ್ಣೆ ಹೊಡಿತಾ ಇದ್ರು, ಮತ್ತೆ 3:30ಗೆ ಬಂದ್ರು, ಅದೇ ಆಗ್ತಾ ಇತ್ತು, ರೈಡ್ ಮಾಡಿದ್ವಿ ಅಂತ. ಇವ್ರುಗಳು ಹೇಳೋದು ಅಲ್ಲಿ ರೈಡ್ ಆಗೇ ಇಲ್ಲ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಫೈನಲಿ ರಾಕ್ಲೈನ್ ವೆಂಕಟೇಶ್ ಹೇಳೇ ಬಿಟ್ಟಿದ್ದಾರೆ, ಸುಮ್ಮನೆ ಟಾರ್ಗೆಟಿಂಗ್ ಇದು, ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಗೊತ್ತಿದೆ, ನಾವು ಇದನ್ನು ಮುಂದುವರ್ಸಲ್ಲ, ಅವ್ರು ಮುಂದುವರ್ಸಿದ್ರೆ ನಾವು ಲೀಗಲಿ ಹೋಗ್ತೀವಿ ಅನ್ನೋದು ಹೇಳಿದ್ದಾರೆ. ಇಷ್ಟೆಲ್ಲ ಸೂಕ್ಷ್ಮವಾಗಿ ನೋಡಿದ್ಮೇಲೆ ಆಸ್ ಎ ಫ್ಯಾನ್ ನಿಮ್ಗೆ ಏನು ಅನ್ಸುತ್ತೆ? ಸುಮ್ಮನೆ ದರ್ಶನ್ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ? ಹೌದು ಅಂತ ಆದರೆ ಯಾರು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿರ್ಬೋದು ಅನ್ಸುತ್ತೆ? ನಿಮ್ಮ ಒಪಿನಿಯನ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ.